ಟಾಟಾ ಸಫಾರಿ ಏನು ನೋಡ್ತಾ ಇದ್ದೀರೋ ಈ ಕಾರ್ಗೂ ಕೂಡ ವುಡ್ಮ್ಯಾನ್ ಅವರ ಸಂಸ್ಥೆಯ ಡ್ಯಾಶ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಇಂದು ಆಲ್ಟ್ರೋಸ್ಗೆ ಇನ್ಸ್ಟಾಲೇಷನ್ ಮಾಡಿಸಿದ್ದೀರಾ, ಮಾಡಿಸ್ಬೇಕಾ? ಇಲ್ಲ, ಆಗಿದೆ ಸರ್. ಆಗಿದೆಯಾ? ಆಗಿದೆ, ನಂದು ಕೂಡ ಆಗಿದೆ. ನೆಕ್ಸಾನ್ ಇದೇ ಕಾರ್ಗ ನೀವು ಇನ್ಸ್ಟಾಲೇಷನ್ ಮಾಡಿಸ್ತಾ ಇರೋದು? ನೆಕ್ಸಾನ್ ಇಲ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ತುಂಬಾ ಜನ ನಿಮ್ಮ ಕಾರ್ಗೆ ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ತಾ ಇರ್ತೀರಾ. ಮುಂಚೆ ಎಲ್ಲ ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು, ಈಗ ತುಂಬಾ ಚಿಕ್ಕದಾಗಿ ಸ್ಮಾಲ್ ಆಗಿ ಡ್ಯಾಶ್ ಕ್ಯಾಮ್ರಾ ತುಂಬಾ ಕಾಂಪ್ಯಾಕ್ಟ್ ಆಗಿ ಬಿಟ್ಟಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ 3K ರೆಸಲ್ಯೂಷನ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ವಿಷನ್ ಪ್ರೋ ಅಂತ. ಅದನ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಳೋದಕ್ಕೋಸ್ಕರ ತುಂಬ ಜನ ಇಲ್ಲಿ ಕಾರ್ಗಳನ್ನೆಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು, ಇಲ್ಲ ಫೋನ್ ಮಾಡೋದ್ರ ಮುಖಾಂತರ ನಿಮ್ಮ ಮನೆಗೆ ಡೋರ್ ಸ್ಟೆಪ್ಪಲ್ಲೇ ಬಂದು ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಹೋಗ್ತಾರೆ. ಬುಕ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬ ರಿವ್ಯೂಸು ಮತ್ತು ಅದು ಪ್ರಾಡಕ್ಟ್ ಬಗ್ಗೆ ಮತ್ತು ಅದ್ರ ಜೊತೆಗೆ ಬೇರೆ ಪ್ರಾಡಕ್ಟನ್ನು ಕಂಪೇರ್ ಮಾಡಿ ಅದರಲ್ಲಿ ನನಗೆ ಅನಿಸುತ್ತೆ ಇದು ಒಂದು ಅಫೋರ್ಡಬಲ್ ಪ್ರೈಸ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಹೇಳಿ ಆಮೇಲೆ ನಾನು ಬುಕ್ ಮಾಡಿದೆ. ಬುಕ್ ಮಾಡುವಾಗ ಜಸ್ಟ್ 999 ರೂಪೀಸ್ ಕೊಟ್ಟೆ. 3K ಕ್ಯಾಮ್ರಾ ಹಾಕ್ಸಿದ್ದೀನಿ. ಏನಕ್ಕೆ ಕ್ಯಾಮ್ರಾ ಹಾಕ್ಸಿದ್ದೀನಿ ಅಂತ ಹೇಳಿದ್ರೆ, ಈ ನೋಡಿ ಸರ್, ಇವಾಗ ನಾವು ಕಾರ್ ಇಟ್ಕೊಳ್ಳೋದಷ್ಟೇ ದೊಡ್ಡದಲ್ಲ, ಈಗ ನಾವು ಮನೆ ಇಟ್ಕೊಂಡ್ರೆ ಅಷ್ಟೇ ದೊಡ್ಡದಲ್ಲ, ಮನೆ ಸೇಫ್ಟಿ ಬೇಕು. ಯಾಕೆಂದರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ನಾವು ಹೇಗೆ CC ಕ್ಯಾಮ್ರಾಗಳು ಹಾಕ್ಕೋತೀವೋ ಅದೇ ಥರ ನಮ್ಮ ಕಾರ್ಗೂ ಸುಧಾ ಸಿಟಿನಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ ಇರ್ಬೋದು, ಹೋಗ್ಬೇಕಾದ್ರೆ ಇರ್ಬೋದು, ಯಾರು ಎಲ್ಲಿಂದ ಬಂದು ಯಾವಾಗ ಯಾವ ಥರ ಡ್ಯಾಮೇಜ್ ಮಾಡ್ತಾರೆ. ನೌಡೇಸ್ ಡ್ಯಾಮೇಜ್ಗಳು ತುಂಬ ಥರದಲ್ಲಿ ಆಗ್ತಾ ಇದೆ. ಜನ ಬಂದು ಬೇಕು ಅಂತಲೇ ಗಲಾಟೆ ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ಸೊ ಆವಾಗ ನಾವು ನಮ್ಮ ಕಾರ್ ಸೇಫ್ಟಿಗೋಸ್ಕರ ಡ್ಯಾಶ್ ಕ್ಯಾಮ್ ಮಸ್ಟ್ ಅಂತ ಹೇಳಿ ನನಗೆ ಅನಿಸ್ತು. ಸೊ ಈಗ ವ್ಯೂ ನೋಡ್ತಾ ಇದ್ರೆ ನೀವು, ಇದರಲ್ಲಿ ವಿತ್ ಸ್ಪೀಡೋಮೀಟರ್ ಬರುತ್ತೆ ನಿಮಗೆ. ಆಮೇಲೆ GPS ಬರುತ್ತೆ. GPS ಅಂದರೆ ರನ್ನಿಂಗಲ್ಲಿ ನಿಮ್ಮ ಗಾಡಿ ಎಲ್ಲಿದೆ ಏನಂತ ಅಂದ್ಬಿಟ್ಟು ನೀವು ಈಸಿಯಾಗಿ ಮೊಬೈಲಲ್ಲೇ ನೋಡ್ಕೊಬೋದು. ಪ್ಲಸ್ ಡೌನ್ಲೋಡೆಡ್ ಇರುತ್ತೆ. ಮೆಮರಿ ಕಾರ್ಡ್ ಸಪೋರ್ಟ್ ಬಂದು 128 GB ತನಕ ಸಪೋರ್ಟ್ ಆಗುತ್ತೆ. ಇದು ನ್ಯೂಲಿ ಲಾಂಚ್ಡ್ ಕ್ಯಾಮ್ರಾ ವಿಷನ್ ಪ್ರೋ ಅಂತ ಕರಿತೀವಿ ಇದನ್ನ. ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ತುಂಬ ಜನ ನಿಮ್ಮ ಕಾರ್ಗೆ ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ತಾ ಇರ್ತೀರಾ. ಮುಂಚೆ ಎಲ್ಲ ತುಂಬ ದೊಡ್ಡದಾಗಿ ಬರ್ತಾ ಇತ್ತು, ಈಗ ತುಂಬ ಚಿಕ್ಕದಾಗಿ ಸ್ಮಾಲ್ ಆಗಿ ಡ್ಯಾಶ್ ಕ್ಯಾಮ್ರಾ ತುಂಬ ಕಾಂಪ್ಯಾಕ್ಟಾಗಿ ಬಿಟ್ಟಿದ್ದಾರೆ. ಅದೇ ವುಡ್ಮ್ಯಾನ್ ಬ್ರ್ಯಾಂಡ್ ಅವ್ರ ಕಡೆಯಿಂದ ಸಿಗ್ತಾ ಇದೆ. ಎಲ್ಲ ಕಡೆ ನಿಮಗೆ 2K 2.5K ಆ ಥರ ಎಲ್ಲ ಸಿಗ್ತಾ ಇದೆ. ಬಟ್ ವುಡ್ಮ್ಯಾನಲ್ಲಿ ಫಾರ್ ದಿ ಫಸ್ಟ್ ಟೈಮ್ 3K ರೆಸಲ್ಯೂಷನಲ್ಲಿ ರಿಲೀಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ವಿಷನ್ ಪ್ರೋ ಅಂತ. ಅದನ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಳೋದಕ್ಕೋಸ್ಕರ ತುಂಬ ಜನ ಇಲ್ಲಿ ಕಾರ್ಗಳನ್ನೆಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಅಟ್ ಎ ಟೈಮ್ ಇವತ್ತು ಇಲ್ಲಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳೋದಕ್ಕೆ. ಸೊ ಯಾವ ಥರ ಇದೆ, ಫ್ಯೂಚರ್ಸ್ ಯಾವ ಥರ ಇದೆ, ಇದನ್ನು ಏನಕ್ಕೆ ಹಾಕ್ಸ್ಕೋಬೇಕು, ಕಸ್ಟಮರ್ ಏನಕ್ಕೆ ಹಾಕ್ಸ್ಕೊಂಡ್ರು, ಯಾವ ಥರ ಹಾಕ್ಸ್ಕೊಂಡ್ರು, ಎಷ್ಟು ಪೇ ಮಾಡಿದ್ರು, ಎಷ್ಟು ಅಮೌಂಟ್ ಅದಕ್ಕೆ ಬಾಳುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ನೋಡ್ತಾ ಇರ್ಬೋದು ವುಡ್ಮ್ಯಾನ್ ಇಲ್ಲೇನು ನೋಡ್ತಾ ಇದ್ರು, ಇದು ಬಂದು ಬೆಂಗಳೂರಿನ ಕೋರಮಂಗಲ ಆಡುಗೋಡಿ ಅಂತಕ್ಕಂಥ ಏರಿಯಾದಲ್ಲೇ ಬರ್ತಕ್ಕಂಥದ್ದು ಈ ಸಂಸ್ಥೆ, ಈ ಬ್ರಾಂಚು. ಇಲ್ಲಿಗೆ ಬಂದು ಕೂಡ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಮತ್ತು ಇವ್ರದ್ದು ಡೋರ್ ಸ್ಟೆಪ್ ಕೂಡ ಇನ್ಸ್ಟಾಲೇಷನ್ ಇರುತ್ತೆ. ನೀವು ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಈಗ ಇವರೆಲ್ಲ ಬಂದಿದ್ದಾರೆ ಕಸ್ಟಮರ್ಸು, ಕಾರ್ಗಳು ಕೂಡ ನೋಡ್ತಾ ಇದ್ದೀರಾ. ಕಸ್ಟಮರ್ಸ್ ಯಾವ ಥರ ಇದೆ ಒಪಿನಿಯನ್ನು, ರಿವ್ಯೂ, ಮತ್ತು ಇದ್ರ ಬಗ್ಗೆ ಏನು ಹೇಳ್ತಾರೆ ವುಡ್ಮ್ಯಾನ್ ಸಂಸ್ಥೆ ಕಡೆಯವರು, ಅದು ಫ್ಯೂಚರ್ಸ್ ಏನೇನೋ ಪ್ರತಿಯೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲೆಲ್ಲ ಕಾರ್ಗಳೇನಿದೆಯೋ ಪ್ರತಿಯೊಂದು ಕಾರು ಕೂಡ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದಾರೆ. ಏನು ಡ್ಯಾಶ್ ಕ್ಯಾಮ್ರಾ ಈಗ ತೋರಿಸ್ತಾ ಇದ್ದೀನೋ ಅದನ್ನು. ಸೊ ಇವರು ಕಸ್ಟಮರ್ ಇದ್ದಾರೆ. ಸರ್ ನಮಸ್ಕಾರ. ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ, ಏನೋ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಓಕೆ ಸರ್, ದಯವಿಟ್ಟು ಇಬ್ಬರು ಹತ್ರ ಬನ್ನಿ. ಸರ್, ನೀವು ಡ್ಯಾಶ್ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡೋಕ್ಕೆ ಸಪ್ರೇಟ್ ಕಾರ್ಗೋಸ್ಕರ ಬಂದಿದ್ರೆ ಇಬ್ಬರು ಸೇರಿ ಒಂದೇ ಕಾರ್? ಇಲ್ಲ, ಸಪ್ರೇಟ್ ಇಲ್ಲೇ ಬಂದು ಅವ್ರನ್ನ ಮೀಟ್ ಮಾಡಿದ್ದು. ನಿಮ್ಮ ಕಾರ್ ಯಾವುದು? ನೆಕ್ಸಾನ್ ಇದೆ. ನಿಮ್ಮ ಕಾರು ಸರ್? ಲಾಸ್ಟ್ ಇದೆಯಲ್ಲ ಅದೇ ಆಲ್ಟ್ರೋಸು. ಓಕೆ ಸರ್, ಈಗ ಡ್ಯಾಶ್ ಕ್ಯಾಮ್ರಾ ಯಾವುದ್ರಲ್ಲಿ ನೋಡಿ ಬುಕ್ ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ನೋಡಿ ಇದನ್ನ ಹಾಕ್ಸ್ಕೋಬೇಕಂತ? ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ರೆಗ್ಯುಲರ್ಲಿ ಇವ್ರದ್ದು ಆ್ಯಡ್ಸು. ಸೊ ಐ ಸಾ ದ ರಿವ್ಯೂಸ್, ಇಟ್ ವಾಸ್ ಗುಡ್. ಸೊ ಐ ಥಾಟ್ ಇಟ್ ಈಸ್ ಓಕೆ, ಬೆಟರ್ ಚಾಯ್ಸ್. ಓಕೆ ಬಡ್ಜೆಟ್ ಎಲ್ಲ ಓಕೆನಾ? ಬೇರೆ ಕಡೆ ಎಲ್ಲ ನೋಡಿದ್ರಾ? ಅದು ಕಂಪೇರ್ ಮಾಡಿದಾಗ ಇದು ಬೆಟರ್ ಅನ್ನಿಸ್ತಾ? ಎಸ್ ಡೆಫಿನೆಟ್ಲಿ. ಫೀಚರ್ಸ್ ಅಂಡ್ ಅದರ್. ನೆಕ್ಸಾನ್ ಇದೇ ಕಾರ್ಗ ನೀವು ಇನ್ಸ್ಟಾಲೇಷನ್ ಮಾಡಿಸ್ತಾ ಇರೋದು? ಮಾಡಾಯ್ತಾ? ಇನ್ನು ಮಾಡ್ತಾ ಇದ್ದಾರೆ. ಓಕೆ, ಆಲ್ರೆಡಿ ಆಗಿದ್ದಂಗಿದೆ. ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ನೆಕ್ಸಾನ್ ಇಲ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಅಲ್ಲಿ ನೋಡಿ ಬಾಕ್ಸ್ ಎಲ್ಲ ಅಲ್ಲಿ ಓಪನ್ ಆಗಿ ಅಲ್ಲೇ ಇಟ್ಟಿದ್ದಾರೆ. ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ಓಕೆ ಸರ್, ಇಂದು ಆಲ್ಟ್ರೋಸ್ಗೆ ಇನ್ಸ್ಟಾಲೇಷನ್ ಮಾಡಿಸಿದ್ದೀರಾ, ಮಾಡಿಸ್ಬೇಕಾ? ಇಲ್ಲ, ಆಗಿದೆ ಸರ್. ಆಗಿದೆಯಾ? ಆಗಿದೆ, ನಂದು ಕೂಡ ಆಗಿದೆ. ನಿಮ್ದು ಯಾವ ಥರ ಐತೆ ಎಕ್ಸ್ಪೀರಿಯನ್ಸು? ಯಾವ್ದ್ರಲ್ಲಿ ನೋಡಿ ಬಂದ್ರಿ? ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಆ್ಯಕ್ಚುಲ್ ಆಗಿ, ಬಟ್ ಸಡನ್ನಾಗಿ ಹಾಕಿಸ್ಕೊಳ್ಳಿಲ್ಲ. ಯಾಕಂದರೆ ಇವಾಗ ಎಲ್ಲ ಕಡೆ ಗೊತ್ತಲ್ಲ, ಎಲ್ಲ ಕಡೆ ಸಿಗುತ್ತೆ ಇನ್ಫಾರ್ಮೇಷನ್ನು. ಆಮೇಲೆ ಒಂದು 2-3 ವಿಚಾರಿಸಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಹಾಕ್ಸಿದ್ದಾರೆ ಆ್ಯಕ್ಚುಲ್ ಆಗಿ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದ್ರದ್ದು. ಸೊ ಅದಕ್ಕೋಸ್ಕರ ಅವರೆಲ್ಲ ಇದು ಮಾಡಿ ಹಾಕಿಸ್ಕೊಂಡೆ. ಓವರಾಲ್ ಹ್ಯಾಪಿನಾ? ಕ್ವಾಲಿಟಿ, ಫ್ಯೂಚರ್ಸ್ ಎಲ್ಲ ಹ್ಯಾಪಿ, ಸೂಪರ್ ಅಲ್ಲ ಸರ್? ಓಕೆ, ತಮ್ಮ ಹೆಸರು ಸರ್? ನವೀನ್ ಅಂತ. ಥ್ಯಾಂಕ್ ಯು ಸೊ ಮಚ್. ಇನ್ನು 4 ಜನಕ್ಕೆ ರೆಫರ್ ಮಾಡ್ತೀರಾ ಸರ್ ನೀವು? ಎಸ್ ಡೆಫಿನೆಟ್ಲಿ ಮಾಡ್ತೀರಾ ನೀವು ಸರ್? ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಓಕೆ, ನೋಡಿದ್ರಲ್ಲ, ವುಡ್ಮ್ಯಾನ್
ಬ್ರ್ಯಾಂಡ್ದು ನೀವು ಡ್ಯಾಶ್ ಕ್ಯಾಮ್ರಾನ ಹಾಕ್ಸ್ಬೇಕು ಅಂದರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಇಲ್ಲೂ ಕೂಡ ಬ್ರಾಂಚ್ ನೋಡ್ತಾ ಇರ್ಬೋದು. ಚಿಕ್ಕದಾಗೆ ಲೈಕ್ ಒಂದು ATMದು ಯಾವ ಥರ ಒಂದು ಸ್ಪೇಸ್ ಇರುತ್ತೋ ಅಷ್ಟೇ ಸ್ಪೇಸಲ್ಲಿ ಇವ್ರದ್ದು ಬ್ರಾಂಚ್ ಇದೆ. ಆದರೂ ಕೂಡ ನಿಮಗೆ ಇದಲ್ದೇ ಮ್ಯೂಸಿಕ್ ಸಿಸ್ಟಮು ಎಲ್ಲದೂ ಇದೇ ವುಡ್ಮ್ಯಾನ್ ಬ್ರ್ಯಾಂಡಲ್ಲೇ ಸಿಗುತ್ತೆ. ನಿಮ್ಗೇನಾದರೂ ಬೇಕಾದರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು, ಇಲ್ಲ ಫೋನ್ ಮಾಡೋದ್ರ ಮುಖಾಂತರ ನಿಮ್ಮ ಮನೆಗೆ ಡೋರ್ ಸ್ಟೆಪ್ಪಲ್ಲೇ ಬಂದು ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಹೋಗ್ತಾರೆ. ನೋಡಿ, ಟಾಟಾ ಸಫಾರಿ ಏನು ನೋಡ್ತಾ ಇದ್ದೀರೋ ಈ ಕಾರ್ಗೂ ಕೂಡ ವುಡ್ಮ್ಯಾನ್ ಅವರ ಸಂಸ್ಥೆಯ ಡ್ಯಾಶ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಸೊ ಕಸ್ಟಮರ್ನ ಕೇಳೋಣ ಯಾವ ಥರ ಏನು, ಯಾವ ಥರ ಬುಕ್ ಮಾಡ್ಕೊಂಡ್ರು, ಅವ್ರ ಒಪಿನಿಯನ್ ಯಾವ ಥರ ಇದೆ, ಇದನ್ನೇ ಯಾಕೆ ಹಾಕ್ಸಿದ್ರು. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ರಿ ಸರ್? ಚೆನ್ನಾಗಿದ್ದೀವಿ ಸರ್. ನಮ್ಮ ಹೆಸರು ಪಾಲಾಕ್ಷ ಅಂತೇಳಿ. ಎಲ್ಲಿಂದ ಬರ್ತಾ ಇರೋದು? ಸರ್ ಬೆಂಗಳೂರು JP ನಗರದಿಂದ ಬರ್ತಾ ಇದೀವಿ. ಓಕೆ, ಈಗ ವುಡ್ಮ್ಯಾನ್ ಅವ್ರದ್ದು ಡ್ಯಾಶ್ ಕ್ಯಾಮ್ರಾ ಹಾಕ್ಸಿದ್ದೀರಾ. ಹೌದು. ಇದನ್ನ ಹಾಕ್ಸ್ಬೇಕಂತ ಯಾಕೆ ನಿಮ್ಮ ಮನಸ್ಸಿಗೆ ಬಂತು? ಯಾವ ಥರ ಬುಕ್ ಮಾಡ್ಕೊಂಡ್ರಿ, ಯಾವ ಥರ ಪೇ ಮಾಡಿದ್ರಿ, ಎಷ್ಟು ಪೇ ಮಾಡಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ಸರ್ ಈಗ ನಾನು ಇದು ಡ್ಯಾಶ್ ಕ್ಯಾಮ್ರಾನ ಹಾಕ್ಸ್ಬೇಕಂತ ಹೇಳಿ ನಾನು ತುಂಬ ಹುಡುಕ್ತಾ ಇದ್ದೆ. ನಾನು ಒಂದೆರಡು ಸರಿ JC ರೋಡ್ಗೂ ಸುಧಾ ಹೋಗಿದ್ದೆ, ಅಲ್ಲಿದೆಲ್ಲ ರೇಟ್ ಕೇಳಿದ್ದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ನನಗೆ ರೀಸೆಂಟಾಗಿ ನಾನು ಇದರಲ್ಲಿ ನಮ್ಮ ಮೀಡಿಯಾದಲ್ಲಿ ನಿಮ್ಮದು ವುಡ್ಮ್ಯಾನ್ ಕ್ಯಾಮ್ರಾಗದ್ದು ಇದುವೆಲ್ಲ ಬರ್ತಾ ಇತ್ತು. ನಾನು ಬುಕ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬ ರಿವ್ಯೂಸು ಮತ್ತು ಅದು ಪ್ರಾಡಕ್ಟ್ ಬಗ್ಗೆ ಮತ್ತು ಅದ್ರ ಜೊತೆಗೆ ಬೇರೆ ಪ್ರಾಡಕ್ಟನ್ನು ಕಂಪೇರ್ ಮಾಡಿ ಅದರಲ್ಲಿ ನನಗೆ ಅನಿಸುತ್ತೆ ಇದು ಒಂದು ಅಫೋರ್ಡಬಲ್ ಪ್ರೈಸ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಹೇಳಿ. ಆಮೇಲೆ ನಾನು ಬುಕ್ ಮಾಡಿದೆ. ಬುಕ್ ಮಾಡುವಾಗ ಜಸ್ಟ್ 999 rupees ಕೊಟ್ಟೆ. ಆಮೇಲೆ ಅದಾದಮೇಲೆ ನನಗೆ ಇನ್ವಾಯ್ಸ್ ಬಂತು. ಇನ್ವಾಯ್ಸ್ ಬಂದ ಒಂದು 3 daysಗೆ ಅವರಿಂದ ಫೋನ್ ಬಂತು, ಸರ್ ಹೀಗೀಗೆ ಅಂತ ಹೇಳಿ. ನಾನು ಹೇಳಿದೆ, ನಾನು ಮನೆ ಹತ್ರ ಬಂದು ಫಿಕ್ಸ್ ಮಾಡಿಕೊಡಿ ಅಂತ ಹೇಳಿ. ಇಲ್ಲ ಸರ್, ನಾವು ಕೋರಮಂಗಲಕ್ಕೆ ಬನ್ನಿ, ನಾವು ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಕೋರಮಂಗಲಕ್ಕೆ ಬಂದ್ವಿ. 3K ಕ್ಯಾಮ್ರಾ ಹಾಕ್ಸಿದ್ದೀನಿ. ಏನಕ್ಕೆ ಕ್ಯಾಮ್ರಾ ಹಾಕ್ಸಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಸರ್, ಇವಾಗ ನಾವು ಕಾರ್ ಇಟ್ಕೊಳ್ಳೋದಷ್ಟೇ ದೊಡ್ಡದಲ್ಲ, ಈಗ ನಾವು ಮನೆ ಇಟ್ಕೊಂಡ್ರೆ ಅಷ್ಟೇ ದೊಡ್ಡದಲ್ಲ, ಮನೆ ಸೇಫ್ಟಿ ಬೇಕು. ಯಾಕೆಂದರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ನಾವು ಹೇಗೆ CC ಕ್ಯಾಮ್ರಾಗಳು ಹಾಕೋತೀವೋ ಅದೇ ಥರ ನಮ್ಮ ಕಾರ್ಗೂ ಸುಧಾ ಸಿಟಿನಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ ಇರ್ಬೋದು, ಹೋಗ್ಬೇಕಾದ್ರೆ ಇರ್ಬೋದು, ಯಾರು ಎಲ್ಲಿಂದ ಬಂದು ಯಾವಾಗ ಯಾವ ಥರ ಡ್ಯಾಮೇಜ್ ಮಾಡ್ತಾರೆ. ನೌಡೇಸ್ ಡ್ಯಾಮೇಜ್ಗಳು ತುಂಬ ಥರದಲ್ಲಿ ಆಗ್ತಾ ಇದೆ. ಜನ ಬಂದು ಬೇಕು ಅಂತಲೇ ಗಲಾಟೆ ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ಆಮೇಲೆ ಇವಾಗ ನಾವು ಹೈವೇನಲ್ಲಿ ಹೋಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಮೈಸೂರುಗೆ ಫ್ರೀಕ್ವೆಂಟಾಗಿ ಹೋಗೋದ್ರಿಂದ ನಾವು ಅಲ್ಲಿ ಹೈವೇನಲ್ಲಿ ಜನಗಳು ಅವ್ರದ್ದೇ ಆದ ಒಂದು ಹೆಪಜಾಟಿಕಲ್ ವೇನಲ್ಲಿ ರನ್ ಮಾಡ್ತಾ ಇರ್ತಾರೆ. ಓವರ್ ಸ್ಪೀಡ್ ಇರ್ಬೋದು, ಎಲ್ಲ ಥರದ್ದು ಇರುತ್ತೆ. ಸೊ ಆವಾಗ ನಾವು ನಮ್ಮ ಕಾರ್ ಸೇಫ್ಟಿಗೋಸ್ಕರ ಡ್ಯಾಶ್ ಕ್ಯಾಮ್ ಮಸ್ಟ್ ಅಂತ ಹೇಳಿ ನನಗೆ ಅನಿಸ್ತು. ಸೊ ಕ್ಯಾಮ್ರಾ ಇಲ್ಲಿ ಬಂದು ಕೋರಮಂಗಲದಲ್ಲಿ ಸರ್ ಅಲ್ಲಿ ಪೇ ಮಾಡಿದೆ ನಾನು ಬಿಕ್ಕಿದ ಬ್ಯಾಲೆನ್ಸ್ ಅಮೌಂಟು. ಆಮೇಲೆ ಇನ್ಸ್ಟಾಲೇಷನ್ಸ್ ನನಗೆ ಐ ಆಮ್ ವೆರಿ ಸರ್ಪ್ರೈಸ್. ಟೇಕನ್ ಹಾರ್ಡ್ಲಿ 5 ಮಿನಿಟ್ಸಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರು. ಯಾವುದೇ ವೈರ್ ಕಟ್ ಮಾಡಲಿಲ್ಲ, ಏನಿಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ಸ್ ಇತ್ತು. ನನಗೆ ಐ ಆಮ್ ವೆರಿ ಕಂಫರ್ಟಬಲ್ ಬೈ ಯೂಸಿಂಗ್. ಆ್ಯಂಡ್ ನನ್ನ ಕಾರ್ನ ಇವಾಗ ನಾನು ಸೇಫ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಡ್ಯಾಶ್ ಕ್ಯಾಮ್ರಾನ ಬರೀ ಕ್ಯಾಮ್ರಾ ಥರದಲ್ಲಿ ನಾನು ನೋಡ್ತಾ ಇಲ್ಲ. ಇಟ್ಸ್ ಎ ರೋಡ್ ಐ ಅನ್ನೋಂಥ ಹೆಸರು ಕೊಡೋಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅದು ಕಣ್ಣಿಟ್ಟಿರುತ್ತೆ. ನಾನು ಮಲಗಿದ್ದಾಗಲೂ ಅದು ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಡ್ಯಾಶ್ ಕ್ಯಾಮ್ರಾಗಳನ್ನ ಹಾಕಿದ್ದೀನಿ. ಇತ್ತೀಚೆಗೆ ಡ್ಯಾಶ್ ಕ್ಯಾಮ್ರಾ ಪ್ರತಿಯೊಬ್ಬರು ಹಾಕಿಸ್ಕೊಳ್ಳೇಬೇಕು ಅನ್ನೋ ಒಂದು ನನ್ನ ರೆಕಮೆಂಡೇಶನ್ಸ್, ನನ್ನ ಅಭಿಪ್ರಾಯಗಳನ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಓವರ್ ಆಲ್ ನೀವು ಅಡ್ವಾನ್ಸು ಇನ್ಸ್ಟಾಲೇಷನ್ ಮಾಡೋದಕ್ಕಿಂತ ಮುಂಚೆ ಆನ್ಲೈನಲ್ಲಿ 999 ಅಂದರೆ 1000ಕ್ಕೆ ₹1 ಕಡಿಮೆ ನೀವು ಪೇ ಮಾಡಿದ್ದೀರಾ ಆನ್ಲೈನಲ್ಲಿ. ಹೌದು ಅಲ್ವಾ ಸರ್? ಹೌದು. ಆ ಇನ್ಸ್ಟಾಲೇಷನ್ ಇದೆಯೋ ಕೋರಮಂಗಲ ಆಡ್ಗೋಡಿ ಹತ್ರ ಇರ್ತಕ್ಕಂಥ ವುಡ್ಮ್ಯಾನ್ ಬ್ರಾಂಚಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀರಾ. ಅವಾಗ ಎಷ್ಟು ಪೇ ಮಾಡಿದ್ರಿ ಸರ್? ನಾನು ಅಲ್ಲಿ 5500 rupees ನಾನು ಮಿಕ್ಕ ಹಣನ ಪೇಮೆಂಟ್ ಮಾಡಿದ್ದೀನಿ. ಓಕೆ, ಆಲ್ ಟುಗೆದರ್ 6500 rupeesಗೆ ನನಗೆ 3K ಕ್ಯಾಮ್ರಾ ನನಗೆ ಫಿಟ್ ಮಾಡಿಕೊಟ್ಟಿದ್ದೆ. ₹6500 3K ಕ್ಯಾಮ್ರಾ ನಿಮ್ಗೆ ಇನ್ಸ್ಟಾಲೇಷನ್ ಆಗೋಯ್ತು ಟಾಟಾ ಸಫಾರಿಗೆ. ಆಗೋಯ್ತು ಅಲ್ವಾ ಸರ್? ಆಗೋಯ್ತು. ಓವರ್ ಆಲ್ ಈಗ ಇರ್ತಕ್ಕಂಥ ಟ್ರೆಂಡಿಂಗ್ ಅಲ್ಲಿ ಡ್ಯಾಶ್ ಕ್ಯಾಮ್ರಾ ಪ್ರತಿಯೊಂದು ಕಾರಲ್ಲೂ ಹಾಕ್ಸ್ಕೋತಾರೆ. ಇವನ್ ಆಲ್ಟೋ 800 ಇಂದ ಹಿಡಿದು ಒಂದು ಪ್ರೀಮಿಯಂ ಗಾಡಿವರೆಗೂ ಡ್ಯಾಶ್ ಕ್ಯಾಮ್ರಾ ಇಂಪಾರ್ಟೆಂಟ್. ಅದೆಷ್ಟೋ ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ರು ಕೂಡ. ಹೌದು ಅಲ್ವಾ ಸರ್? ಹೌದು. ಸೊ ಅದೇ ರೀತಿ ನೀವು ಕೂಡ ಹಾಕ್ಸ್ಕೊಂಡಿದ್ದೀರಾ. ಹೌದು. ಓಕೆ, ಕ್ವಾಲಿಟಿ ವೈಸ್ ಮಾತಾಡೋದಾದ್ರೆ ಯಾವ ತರ ಇದೆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ? ಸರ್ ಕ್ವಾಲಿಟಿ ವೈಸ್ ಅಲ್ಲಿ ನಾನು ತುಂಬಾ ಈವೆಂಟ್ಗಳಲ್ಲಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಾನು ತುಂಬಾ ವೆರೈಟೀಸ್ ಆಫ್ ಕ್ಯಾಮ್ರಾಗಳನ್ನ ಕಂಪೇರ್ ಮಾಡಿದ್ದೀನಿ, ನೋಡಿದ್ದೀನಿ. ಕ್ಯಾಮ್ರಾ ಸೈಜ್ ಇರ್ಬೋದು, ಎಲ್ಲವೂ ಇದೇ ಸೈಜ್ ಇರುತ್ತೆ, ಅದರಲ್ಲಿ ಏನಂತ ಡಿಫ್ರೆಂಟ್ ಇರೋದಿಲ್ಲ. ಸ್ಪ್ಲಿಟ್ ವೀವಲ್ಲೂ ಕಮ್ಮಿ ಇರುತ್ತೆ, ರೆಕಾರ್ಡ್ ಇರುತ್ತೆ. ಮೊಬೈಲ್ ಆ್ಯಪಲ್ಲಿ ನಾವು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಟ್ರ್ಯಾಕ್ ಮಾಡ್ಬೋದು. ನನಗೇನಂತ ತುಂಬ ಇದಕ್ಕಿಂತ ಬೇರೆಯವ್ರದ್ದು ತುಂಬ ಚೆನ್ನಾಗಿದೆ ಅಂತ ಅನ್ಸ್ಕೊಳಕ್ ಹೋಗಲ್ಲ. ಇದು ಏನು ಅಂತ ಕಮ್ಮಿ ಅಂತಲೂ ನಾನು ಅನ್ಕೊಳಕ್ ಹೋಗಲ್ಲ. ಇನ್ನೊಂದೇನಂದ್ರೆ ನೀವು JC ರೋಡ್ ಎಲ್ಲ ಕಡೆನೂ ಹೋಗಿ ಬಂದಿದ್ದೀರಾ, ಹಾಗಾಗಿ ಅದನ್ನೆಲ್ಲ ನೋಡಿನೂ ಕೂಡ ವುಡ್ಮ್ಯಾನ್ ಅವ್ರದ್ದೇ ಹಾಕ್ಸ್ಕೊಂಡಿದ್ದೀರಾ ಡ್ಯಾಶ್ ಕ್ಯಾಮ್ರಾ. ಹೌದು. ಓಕೆ ಸರ್, ಈ ಥರ ಯೂಸ್ ಮಾಡ್ತಾ ಇದ್ರಲ್ಲ, ಈ ಸಾಫ್ಟ್ನೆಸ್ ಆ ಥರ ಎಲ್ಲ ಯಾವ ಥರ ಇದೆ ಈ ವರ್ಕ್ ಮಾಡೋದು ಅದೆಲ್ಲ? ಸರ್ ಇದು ನಾನು ಅದ್ರ ಬಗ್ಗೆ ತುಂಬ ಆಲ್ರೆಡಿ ನಾನು ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ, ರಿವ್ಯೂಗಳಲ್ಲಿ ನೋಡಿದ್ದೀನಿ ಯಾವ ಥರ ವರ್ಕ್ ಮಾಡ್ತಾ ಇದೆ. ನಾನು ಸುಮ್ಮನೆ ಬ್ಲೈಂಡ್ ಆಗಿ ನಾನು ತಗೊಂಡಿಲ್ಲ, ನಾನು ಕೆಲವ್ರದ ಫೀಡ್ಬ್ಯಾಕ್ಗಳು ನೋಡೇ ತಗೊಂಡಿರೋದು. ನನಗೆ ಇಟ್ಸ್ ಎ ಗುಡ್ ಅನ್ನಿಸ್ತು.
ತೊಗೊಂಡಿದ್ದೀನಿ ಏನೇನು ವರ್ಕ್ ಮಾಡುತ್ತೆ ಸರ್ ಇದು? ಸರ್ ಇದರಲ್ಲಿ ರೇರ್ ಕ್ಯಾಮ್ರಾ ಇದೆ, ಫ್ರಂಟ್ ಕ್ಯಾಮ್ರಾ ಇದೆ, ಮತ್ತೆ ಈಗ ನಾವು ಹೋಗ್ತಾ ಇರ್ಬೇಕಾದ್ರೆ ರೆಕಾರ್ಡ್ ಆಗಿರುತ್ತೆ, 128 GB ಸಪೋರ್ಟ್ ಮಾಡುತ್ತೆ. ಓಕೆ. ಎರಡನೇದು ನಾವು ಬೇಕಾದ್ರೆ ಸ್ಪ್ಲಿಟ್ ವ್ಯೂ ಲೈವ್ ರೆಕಾರ್ಡಿಂಗ್ ನೋಡ್ಕೊಂಡು ಹೋಗ್ಬೋದು. ಓಕೆ. ಈವನ್ ನಮಗೆ ಮನೆಯಲ್ಲಿ ನಾವು ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದಾಗ ಇತ್ತೀಚೆಗೆ ಪಾರ್ಕಿಂಗ್ ಅಲ್ಲಿ ಡ್ಯಾಮೇಜ್ ಮಾಡೋರು ಜನ ಜಾಸ್ತಿ ಇದ್ದಾರೆ. ನನಗೆ ಬಂದ ಇದ್ರ ಪ್ರಕಾರ ಇದನ್ನ ಟಚ್ ಮಾಡಿದ್ರೆ ಸಾಕು, ಇಟ್ ವಿಲ್ ಸ್ಟಾರ್ಟ್ ಆಟೋಮೆಟಿಕಲಿ ರೆಕಾರ್ಡಿಂಗ್ ಅಂತ ಹೇಳಿ ಆ ಒಂದು ಆಪ್ಷನ್ ಇದೆ. ನನಗೆ ಐ ಆಮ್ ವೆರಿ ಕಂಫರ್ಟಬಲಿ ಹ್ಯಾಪಿ ಟು ಇನ್ಸ್ಟಾಲ್ ದಿಸ್ ವುಡ್ಮ್ಯಾನ್ ಕ್ಯಾಮ್ರಾ. ನೋಡಿ ಸ್ನೇಹಿತರೆ, ಇಷ್ಟು ಪಾಲಾಕ್ಷ ಅವ್ರದ ಒಪಿನಿಯನ್ ಆಗಿತ್ತು ವುಡ್ಮ್ಯಾನ್ ಸಂಸ್ಥೆಯವರ ಡ್ಯಾಶ್ ಕ್ಯಾಮ್ರಾ ಬಗ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೀಡ್ಬ್ಯಾಕು ಅಮೂಲ್ಯವಾಗಿರ್ತಕ್ಕಂಥದ್ದು. 4 ಜನಕ್ಕೆ ರೆಫರ್ ಮಾಡ್ತೀರಾ ಸರ್ ಈ ಡ್ಯಾಶ್ ಕ್ಯಾಮ್ರಾ? ಖಂಡಿತ ರೆಫರ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಇದು ವುಡ್ಮ್ಯಾನ್ದು ಡ್ಯಾಶ್ ಕ್ಯಾಮ್ರಾ ಕಾಂಪ್ಯಾಕ್ಟ್ ಥರ ಬರುತ್ತೆ, ಅಂದರೆ ವೆರಿ ಕಾಂಪ್ಯಾಕ್ಟ್ ಸೈಜ್ ಬರುತ್ತೆ. ಮಾರ್ಕೆಟಲ್ಲಿ ನೋಡ್ದಂಗೆ ತುಂಬ ಡಿಸ್ಪ್ಲೇ ಸೈಜು ವೈಡ್ಸ್ ಥರ ಬರುತ್ತೆ. ಇದು ನ್ಯೂಲಿ ಲಾಂಚು 3K ಕ್ಯಾಮ್ರಾ ಅಂತ. ಇದರಲ್ಲಿ ಇವಾಗ ನೀವು ಅಪ್ಲಿಕೇಶನಲ್ಲಿ ತೋರಿಸ್ತೀನಿ ನೋಡಿ, ವ್ಯೂ ಪ್ಲಸ್ಸು ಓವರ್ ಆಲ್ ಫೀಚರ್ಸ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಈ ಡ್ಯಾಶ್ ಕ್ಯಾಮ್ರಾ ಏನು ನೋಡ್ತಾ ಇದ್ದೀರಾ 3K ರೆಸೊಲ್ಯೂಷನ್ ಇರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕು 5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ನಿಮಗೆ ಇದು. ಸೊ ಈಗ ವ್ಯೂ ನೋಡ್ತಾ ಇದ್ದೀರಾ ನೀವು, ಇದರಲ್ಲಿ ವಿತ್ ಸ್ಪೀಡೋಮೀಟರ್ ಬರುತ್ತೆ ನಿಮಗೆ, ಆಮೇಲೆ GPS ಬರುತ್ತೆ. GPS ಅಂದರೆ ರನ್ನಿಂಗಲ್ಲಿ ನಿಮ್ಮ ಗಾಡಿ ಎಲ್ಲಿದೆ ಏನಂತ ಅಂದ್ಬಿಟ್ಟು ನೀವು ಈಸಿಯಾಗಿ ಮೊಬೈಲಲ್ಲೇ ನೋಡ್ಕೊಬೋದು. ಪ್ಲಸ್ ಡೌನ್ಲೋಡೆಡ್ ಇರುತ್ತೆ. ಮೆಮರಿ ಕಾರ್ಡ್ ಸಪೋರ್ಟ್ ಬಂದು 128 GB ತನಕ ಸಪೋರ್ಟ್ ಆಗುತ್ತೆ. ಇದು ನ್ಯೂಲಿ ಲಾಂಚ್ಡು ಕ್ಯಾಮ್ರಾ, ವಿಷನ್ ಪ್ರೋ ಅಂತ ಕರಿತೀವಿ ಇದನ್ನ. ಓಕೆ. ಇಲ್ಲೇನು ತೋರಿಸ್ತಾ ಇಲ್ಲ ಡಿಸ್ಪ್ಲೇನಲ್ಲಿ? ಇವಾಗ ಡಿಸ್ಪ್ಲೇಲಿ ಇದರಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಫೋನಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ ಅಲ್ಲಿ ಡಿಸೇಬಲ್ ಆಗುತ್ತೆ. ಅಂದರೆ ಇವಾಗ ನಾನು ನಿಮ್ಗೆ ಕ್ಲೋಸ್ ಮಾಡ್ತೀನಿ ನೋಡಿ, ಅಲ್ಲಿ ನಿಮಗೆ ಈಸಿಯಾಗಿ ನೋಡ್ಕೊಬೋದು ಡ್ಯಾಶ್ ಕ್ಯಾಮ್ರಾದಲ್ಲಿ. ಯಾಕಂದ್ರೆ ಕನೆಕ್ಟ್ ಆಗ್ಬಿಟ್ರೆ ಇವಾಗ ನೋಡ್ಕೊಬೋದು ನೋಡಿ. ಇಟ್ ವಿಲ್ 2 to 3 seconds ಟೈಮ್ ತಗೊಳುತ್ತೆ. ಹೌದು. ಸೊ ಇದು ಅಪ್ಲಿಕೇಶನ್ದು ಓವರ್ ಆಲ್ ಯೂಸ್ಫುಲ್ ಏನಂತಂದ್ರೆ, ನೀವು ಸಿಂಕ್ ಮಾಡಿದ್ರೆ ನಿಮ್ಮ ಡೇಟಾ ಬಂದು ಡೌನ್ಲೋಡೆಡ್ ವ್ಯೂ ಮಾಡ್ಕೊಬೋದು. ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ 5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಇದೇನು ಡ್ಯಾಶ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ ನೀವು, 3K ರೆಸೊಲ್ಯೂಷನ್ ಕ್ಯಾಮ್ರಾ ಅಂತ ನೋಡ್ತಾ ಇರ್ತೀರಾ ನೀವು. ಇದು ಮೆಮರಿ ಕಾರ್ಡ್ ಸಪೋರ್ಟ್ ಬಂದು 128 GB ತನಕ ಸಪೋರ್ಟ್ ಆಗುತ್ತೆ. ಇದರದ್ದು ಅಪ್ಲಿಕೇಶನ್ ಇಲ್ಲಿರುತ್ತೆ. ಇವಾಗ ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಡಿಸೇಬಲ್ ಆಗುತ್ತೆ, ಇಲ್ಲಿ ಎನೇಬಲ್ ಆಗುತ್ತೆ. ಇದರಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ವ್ಯೂ ನೋಡ್ಬೋದು, ಪ್ಲಸ್ ನೀವು ಲೇಬಲ್ಸ್ ವೈಸ್ ನೋಡ್ಕೊಬೋದು. ಸ್ಪೀಡೋಮೀಟರು, ನ್ಯಾವಿಗೇಷನು ಇದೆಲ್ಲ ನಿಮಗೆ ಓವರ್ ಆಲ್ ಫೋನಲ್ಲೇ. ಅಷ್ಟು ಇಂಪಾರ್ಟೆಂಟ್ ನಿಮ್ದು ಯಾಕೆ ಹಾಕ್ಸ್ಕೋಬೇಕು ಸರ್? ಓವರ್ ಆಲ್ ನಿಮಗೆ ಮಾರ್ಕೆಟಲ್ಲಿ ನೋಡೋಕೆ ಹೋದ್ರೆ ನಿಮ್ಮ ಸೈಜ್ ಮ್ಯಾಟ್ರ್ ಆಗುತ್ತೆ, ಆಮೇಲೆ ಪ್ರೈಸಸ್ ವೈಸ್ ಮ್ಯಾಟ್ರ್ ಆಗುತ್ತೆ, ಓವರ್ ಆಲ್ ಫೀಚರ್ಸ್ ಮ್ಯಾಟ್ರ್ ಆಗುತ್ತೆ. ಇವಾಗ ಮಾರ್ಕೆಟಲ್ಲಿ ನೋಡೋಕೆ ಹೋದ್ರೆ ನೀವು ಡ್ಯಾಶ್ ಕ್ಯಾಮ್ರಾ 4K ಎಲ್ಲ ಅವೈಲೇಬಲ್ ಇರುತ್ತೆ, 15,000 16,000 ಅಂತಾರೆ. ಬಟ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದು 17,500 ಇಂದ ಸ್ಟಾರ್ಟ್ ಆಗುತ್ತೆ ವಿತ್ GPS ಎನೇಬಲ್ ಇರೋ ಪ್ರಾಡಕ್ಟ್. ವುಡ್ಮ್ಯಾನ್ ಪ್ರಾಡಕ್ಟ್ ಅನ್ನೋದು ಆಸ್ ಫಾರ್ ಇವಾಗ ಡ್ಯಾಶ್ ಕ್ಯಾಮ್ರಾ ಚೆನ್ನಾಗಿ ಓಡ್ತಾ ಇದೆ, ಅಂದರೆ ಕಸ್ಟಮರ್ ಫೀಡ್ಬ್ಯಾಕು ಚೆನ್ನಾಗಿದೆ, ರೆಕಮೆಂಡ್ ಮಾಡ್ತೀವಿ. ನೀವು ಯೂಸ್ ಮಾಡ್ಕೊಬೋದು, ಪರ್ಚೇಸ್ ಮಾಡ್ಕೊಬೋದು. ಇದೇ ನಾವು ಸೇಲ್ ಮಾಡ್ತಾ ಇರೋ ಪ್ರಾಡಕ್ಟ್ ಸರ್.